2023 ಕೊಟ್ಟಂತ ಅರ್ಜಿ ಆಧಾರದ ಮೇಲೆ 29/11/2023 ಒಂದು ರೆಸಲ್ಯೂಷನ್ ಆಗುತ್ತೆ. ಆ ರೆಸಲ್ಯೂಷನ್ ಕಾಪಿ ಇಲ್ಲಿದೆ, ನಾನು ಕೊಟ್ಟಿದ್ದೀನಿ, ಅಲ್ಲೇ ಪೇಪರ್ ಕೊಡಿಸ್ತೀನಿ. ಆ ರೆಸಲ್ಯೂಷನ್ ಮಾತ್ರ ಇವರು ವಜಾ ಮಾಡ್ತಾವ್ರೆ. 29/11/2023 ಆದಂತ ರೆಸಲ್ಯೂಷನ್ ಬಗ್ಗೆ ಯಾವುದೇ ಆದೇಶ ಇಲ್ಲ. ಅಂದ್ರೆ ಇದು ಸ್ಟಿಲ್ ಇನ್ ಫೋರ್ಸ್. ಯಾವುದು 29/11/2023 ಆದೇಶ ಆದಂತೂ ಫೋರ್ಸ್ ಅಲ್ಲಿ ಇದೆ, ಅಂದ್ರೆ ಅದು ಜಾರಿಲಿದೆ. ಆದ್ರೂ ಕೂಡ ಇವರು ಅಕ್ರಮ ಕೊನೆ ರಿಪಬ್ಲಿಕ್ ಡೇಲಿ ರಾಷ್ಟ್ರಧ್ವಜನ ಹಾರಿಸಿದ್ದೀವಿ. ಇವರು ಕಾನೂನ ಕೈಗೆತ್ಕೊಂಡು ಇವತ್ತು DC ಅವರು ಹೇಳಿದ್ದಾರೆ ಅಂತ ಹೇಳಿ CEO ಇರ್ಬೋದು, EO ಇರ್ಬೋದು, ಈ ಆಡಳಿತ ನಮ್ಮ PDO ಇರ್ಬೋದು, ಪೊಲೀಸ್ ಅಧಿಕಾರಿಗಳು ಇರ್ಬೋದು, AC ಇರ್ಬೋದು, ನೀವು ಕಾನೂನು ನಿಮ್ಮ ಅಪ್ಪನ ಮನೆ ಆದ ಆಸ್ತಿ ಅಲ್ಲ. ಕಾನೂನು ನೀವು ಎತ್ಕೊಂಡು ಬಂದು ಧ್ವಜದ ಕಂಬ ಇದ್ದಕ್ಕೆ ನಾವು ಬೆವರ್ಸಿ 10 ರೂಪಾಯಿನೂ ಹಾಕ್ತೀವಿ, ಧ್ವಜದ ಕಂಬ ಕಟ್ಟಿದ್ದೀವಿ. ಕೇಳಬೇಕು, ನೀವು ಕೇಳಿದಿರಾ? ಯಾವ್ದಾರು ಒಂದು ಈಗ ಆಯ್ತು, ಇದೊಂದು ಕೇಳಿದ್ರೆ ನೀವು ಇವತ್ತು ನಿಮ್ಮ ಮುಂದೆ ಪಿಟಿಷನ್ಗಳು ಬಿದ್ದಾವೆ. ಒಂದು ಆದೇಶ ಮಾಡಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ. ತಾಲೂಕ್ ಆಫೀಸ್ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಇದನ್ನ ನೈಟೇ ಮಾಡ್ತಿರಲ್ರಿ. ಏನ್ ರೀತಿ ಉದ್ದೇಶ? ಏನ್ MLA ಕೈಗೊಂಬೆ ಆಗಿದ್ರ ನೀವೆಲ್ಲ? ಅಧಿಕಾರ ಏನು ಶಾಶ್ವತವೇನ್ರಿ ನಿಮ್ಗೆ? ಇರ್ತಾ ಇರ್ರಿ, ಇನ್ನು ಬರುತ್ತೆ ಚಕ್ರ ತಿರುಗ್ತಾ ಇರ್ತದೆ. ಇರ್ಬೇಕು, ಭಾವನೆಗಳ ಬೆಲೆ ಕೊಡ್ಬೇಕ್ರಿ. ಇವತ್ತು ಎಲ್ಲ ಮೆಂಬರ್ಗಳು ರೆಸಲ್ಯೂಷನ್ ಮಾಡಿಲ್ವಾ? ಎಲ್ಲ ನಿಮ್ ಪಕ್ಷದವ್ರೇ. ಕಾಂಗ್ರೆಸ್ ಪಕ್ಷದ ಗ್ರಾಮ ಪಂಚಾಯತಿ ಮೆಂಬರ್ಗಳು ಧ್ವಜ ಇರ್ಲಿ ಅಂತ ಹೇಳಿಲ್ವಾ? ಏನು ಅಷ್ಟು ನಿಮ್ಗೆ ದ್ವೇಷ ಕೆರಗೋಡು ಗ್ರಾಮದ ಮೇಲೆ ನಿಮ್ಗೆ? MLA ಅವರೇ, ತಮ್ಗೊಂದು ನಾನು ಸಲಹೆ ಕೊಡ್ತೀನಿ, ಇದೆಲ್ಲ ಒಳ್ಳೇದಲ್ಲ. ನೀವು ಪ್ರಥಮ ಬಾರಿಗೆ MLA ಆಗಿದ್ದೀರಿ, ಇನ್ನೂ ನಿಮ್ಗೆ ಅನುಭವ ಆಗಬೇಕು. ದಯಮಾಡಿ ಶಾಸಕರು ಅರ್ಥ ಮಾಡ್ಕೋಬೇಕು. ಈಗ ನಮಗೆ ಒಂದು ವಾರದಿಂದ ನಿಮ್ಗೆ ಗೊತ್ತಿದೆ, ರಾಮ ಭಕ್ತರು ಎಲ್ಲ ಒಂದಿಗೆ 100 ರೂಪಾಯಿ 5 ರೂಪಾಯಿ ಕಲೆಕ್ಟ್ ಮಾಡಿ ಒಂದು ಧ್ವಜಸ್ತಂಭನ ನಿರ್ಮಾಣ ಮಾಡಿ ಒಂದು ಏನು ಅಯೋಧ್ಯೆಯಲ್ಲಿ ನಮ್ಮ ಬಾಲರಾಮ ಮಂದಿರ ಉದ್ಘಾಟನೆ ಹೊರತು ಅದಕ್ಕೆ ಪ್ರತಿವಾಗಿ 48 ದಿವಸ ಪೂಜೆ ಸಲ್ಲಿಸಲಿಕ್ಕೋಸ್ಕರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅವರು ಅಂಥ ಹಿಂದೂ ಧರ್ಮದ ಒಬ್ಬ ಇದಾಗಿದ್ದ ಶಾಸಕರಾಗಿದ್ದರೆ ಅವರು ಬಂದು ಒಂದು ಶಾಂತಿ ಸಭೆಯನ್ನು ಮಾಡ್ಬೋದಿತ್ತು. ನೆನ್ನೆ EOಗಳು ಬಂದು ಒಂದು 3 ದಿವಸ ಸಮಯ ಕೊಡಿ, ಎಲ್ಲ ಸೇರಿ ಚರ್ಚೆ ಮಾಡೋಣ ಅಂತೇಳಿ. ಇಷ್ಟೊಂದು ರೀತಿಯಲ್ಲಿ ಒಂದು ವರ್ತನೆ ಸರಿ ಇಲ್ಲ. ಅಧಿಕಾರಿಗಳನ್ನ ಬಿಟ್ಟು ರಾತ್ರಿ 3 ಗಂಟೆಲಿ ಕಳಿಸುವಂಥ ನಮಗೆ ಎಲ್ಲ ಹೇಳೋದು 2 ದಿವಸ 3 ದಿವಸ ಚರ್ಚೆ ಮಾಡೋಣ ಅಂತ ಹೇಳಿದ ಯುವ ಸಾಹೇಬ್ರನ್ನ ಮುಂದಿಟ್ಕೊಂಡು ಅವ್ರ ಅಧಿಕಾರಿಗಳಿಗೆ ರಜಾ ಇದ್ರು ಸುಧಾ ಎಲ್ಲ ಅಧಿಕಾರಿಗಳನ್ನ ಒಗ್ಗೂಡಿಸಿ ನೈಟ್ 3 ಗಂಟೆ ರಾತ್ರಿಯಲ್ಲಿ ಬಂದು ಧ್ವಜ ಇಳಿಸುವಂಥದ್ದೇನು ಇರಲಿಲ್ಲ. ಎಲ್ಲರೂ ಸಭೆ ಕರೆದು ಮಾಡ್ಬೋದಿತ್ತು. ಹಾಗೆ ನಾವು ಏನು ಅರ್ಜಿ ಕೊಡ್ಬೇಕಾದ್ರೆ ಹೇಳಿದ್ದೀವಿ ಏನಂತ, ನಾವು ಏನು ಗಣರಾಜ್ಯೋತ್ಸವ ದಿವಸ ನಾವು ತ್ರಿವರ್ಣ ಧ್ವಜವನ್ನು ಹಾರಿಸ್ತೀವಿ, ಕನ್ನಡ ರಾಜ್ಯೋತ್ಸವದಲ್ಲಿ 1 ತಿಂಗಳು ಕನ್ನಡ ನಾಡಧ್ವಜವನ್ನು ಹಾರಿಸ್ತೀವಿ, ಮತ್ತು ಹನುಮ ಜಯಂತಿಲಿ ಹನುಮನ ಒಂದು ಧ್ವಜವನ್ನು ಹಾರಿಸ್ತೀವಿ. ಹಾಗೆ ನಮ್ಮ ಕಾಲಕ್ಕೆ ತಕ್ಕಂತೆ ಆಗಾಗ ಹಬ್ಬಗಳು ನಡೆಯುವಂಥ ಕಾರ್ಯಕ್ರಮಗಳಿಗೆ ನಾವು ಧ್ವಜವನ್ನು ಹಾರಿಸ್ತೀವಿ ಅಂತೇಳಿ ನಾವು ಒಂದು ಅರ್ಜಿನೂ ಕೊಟ್ಟಿದ್ದೀವಿ. ಹಾಗಾಗಿ ನಾವೇನು ಇಲ್ಲೇನು ಯಾವುದೇ ಥರದ ಒಂದು ಗಲಾಟೆ ಆಗಿಲ್ಲ, ಏನಿಲ್ಲ. ನೆನ್ನೆ ರಾಮ ಮಂದಿರದ ನಮ್ಮ ಎಲ್ಲ ರಾಮನ ಭಕ್ತರು ಭಜನೆ ಮಾಡ್ತಾಯಿದ್ರು. EO ಮೇಡಮ್ ಶಾಂತಿಯುತವಾಗಿ ನೋಡಿದ್ದೀವಿ, ನೀವೆಲ್ಲ ಮಾಧ್ಯಮದವರು ನಿಮ್ಮೆಲ್ಲ ನೋಡಿದಿರಿ. ಆದರೂ ಸುಧಾ ಇವರು ನೈಟೇ 140% ಸೆಕ್ಷನ್ ಹಾಕೋಂಥದ್ದು ಪರಿಸ್ಥಿತಿನೇ ಇರಲಿಲ್ಲ. ಇವಾಗ ನೋಡಿ ಬೆಳಿಗ್ಗೆ ಬಂದರು, ಅವ್ರು 140% ಸೆಕ್ಷನ್ ಜಾರಿ ಇದೆ. ಏನಕ್ಕೆ 140% ಸೆಕ್ಷನ್? ಏನು ಗಲಾಟೆ ಆಗಿದೆಯಾ? ಯಾರೋ ಹೊಡೆದಾಟ ಆಗಿದೆಯಾ? ಏನಾದ್ರು ಗೊಂದಲ ಇದೆಯಾ? ದಯಮಾಡಿ ಶಾಸಕರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಸಭೆ ಮಾಡ್ಬೋದಿತ್ತು. ಅಂಥವ್ರು ಏನು ಕುಂಭಕ್ಕೆ ಕೊಡ್ತಾ ಇಲ್ಲ ಅಂದರೆ ಬಂದು ಸಭೆ ಮಾಡ್ಬೋದಿತ್ತು. ಎಲ್ಲ ಪಕ್ಷದ ನಾವೇನು ಬರೀ JDS ಇಲ್ಲ, BJP ಇಲ್ಲ, ಪಕ್ಷಾತೀತವಾಗಿ ಕಾಂಗ್ರೆಸ್ ಪಕ್ಷದವರು ಇದ್ದಾರೆ, JDS ಪಕ್ಷದವರು ಎಲ್ಲ ರಾಮ ಭಕ್ತರು ಸೇರಿ ಒಗ್ಗೂಡು ಮಾಡ್ತಾ ಇರೋ ಕೆಲಸ. ಒಂದೊಂದು ಶಾಂತಿ ಸಭೆ ಮಾಡ್ಬೋದಿತ್ತು, 2 ದಿವಸ ಸಮಯ ಕೊಡ್ಬೋದಿತ್ತು. ನಾವು ಅಡಿಷನಲ್ SP ಮತ್ತು DSPಗೆ ಹೇಳಿದ್ವಿ, ಇದು ನೀವೇ ಶಾಂತಿ ಗೊಂದಲ ಮಾಡ್ತಾಯಿದ್ರಿ, ಒಂದು ದಿವಸ ಅವಕಾಶ ಕೊಡಿ, ಎಲ್ಲರೂ ಸೇರಿ ಒಂದು ಶಾಂತಿ ಸಭೆ ಮಾಡಿ ಮಾತಾಡಿ ನಾವು ಇಳಿಸ್ಬೇಕು ಅಂತ ಏನಾರು ನಿಮ್ಮಲ್ಲಿ ಇದ್ದರೆ ನಾವು ಇಳಿಸ್ತೀವಿ ಅಂತ ಹೇಳಿದ್ವಿಲ್ಲ. ಆದರೂ ಅವರಕ್ಕೆ ನಮಗೆ ಏನು ಕಿಂಬತ್ತು ಕೊಡದೇ ಏನು ಅವರ ಅಧಿಕಾರದ ಗೊಂಬೆ ಥರ ಅವ್ರು ಏನು ನಮ್ಮ ಶಾಸಕರ ಗೊಂಬೆ ರೀತಿಯಲ್ಲಿ ಕೆಲಸ ಮಾಡಿ ಇವತ್ತು ದುರುಪಯೋಗ ಅಧಿಕಾರಿಗಳಿಗೆ ನಿಜವಾಗ್ಲೂ ಹೇಳ್ತೀನಿ, ಅವ್ರ ಮನಸ್ಫೂರ್ತಿ ಅವ್ರಿಗೆ ಇಳಿಸ್ಬೇಕು ಅಂತ ಅನ್ನೋ ಮನೋಭಾವನೆ ಇಲ್ಲ. ಇವರ ಏನು ಕೈಗೊಂಬೆ ಥರ ಇವರ ಒತ್ತಡಕ್ಕೆ ಮಣಿದು ಇವತ್ತು ಸರ್ಕಾರದ ಒಂದು ಒತ್ತಡಕ್ಕೆ ಮಣಿದು ಇವತ್ತು ನಮ್ಮ ಬಾವುಟವನ್ನು ಇಳಿಸಿದರೆ ಎಲ್ಲ ರಾಮ ಭಕ್ತರಿಗೆ ನೋವಾಗಿದೆ. ಇವತ್ತು ನಿಜವಾಗ್ಲೂ ಕೆರಗೋಡು ಹೋಬಳಿಯಲ್ಲಿ ನಮ್ಮ ಎಲ್ಲ ತಾಯಂದಿರು, ನಮ್ಮ ರಾಮ ಭಕ್ತರು ಕಣ್ಣೀರಿಡುವ ಮುಖಾಂತರ ಇವತ್ತು ಒಂದು ರೀತಿಯಲ್ಲಿ ನಮಗೆ ಅನ್ಯಾಯ ಆಗಿದೆ. ಮುಂದೊಂದು ದಿವಸ ಇದೇ ಜಾಗದಲ್ಲಿ ಇದೇ ರಾಮ ಭಕ್ತರನ್ನು ಒಡಗೂಡಿ ಒಗ್ಗಟ್ಟು ಮಾಡಿ ನಾವು ಇದೇ ಜಾಗದಲ್ಲಿ ನಾವು ಬಾವುಟವನ್ನು ಆರಿಸ್ತೀವಿ. ನಾವು ಕಾನೂನುವಾಗಿ ಹೋರಾಟ ಕೊಡ್ತೀವಿ. ನಾಳೆಯಿಂದ ನಮ್ಮ ಮುಖಂಡರು, ನಮ್ಮ ಎಲ್ಲ ರಾಜ್ಯದ ನಾಯಕರು ಬರ್ತಾಯಿದ್ದಾರೆ. 3 ಗಂಟೆಗೆ ಅವರೆಲ್ಲ ಕೂಡಿ ಇನ್ನೊಂದು ಸಭೆ ಮಾಡಿ ಹೇಗೆ ಹೋರಾಟಗಳನ್ನ ಮಾಡಬೇಕು, ಕಾನೂನು ರೀತಿಯಲ್ಲಿ ಹೇಗೆ ಹೋರಾಟ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ತೀವಿ. ದಯಮಾಡಿ ನಮ್ಮ ಎಲ್ಲ ರಾಮ ಭಕ್ತರಲ್ಲಿ ಮನವಿ ಮಾಡ್ತೀನಿ, ನಿಮ್ಮ ಪ್ರತಿ ಗ್ರಾಮದಲ್ಲಿ ಈ ದಿನದಿಂದ ಶುರುವಾಗಲಿ ನಿಮ್ಮ ಮನೆ ಮೇಲೆ ಬಾವುಟಗಳು ಆರಬೇಕು. ಹಾಗೆ ಪ್ರತಿಯೊಂದು ಗ್ರಾಮದಲ್ಲೂ ಸಹ ರಾಮ ಮಂದಿರದ ಹತ್ರ ನಾವು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಬೇಕು.
ನಿರ್ಮಾಣ ಮಾಡಿ ನಾವು ರಾಮನ ಒಂದು ಬಾವುಟವನ್ನು ಆರಿಸಲೇಬೇಕು ಅಂತ ಹೇಳಿ ಮನವಿ ಮಾಡ್ತೀನಿ. ದಯಮಾಡಿ ಎಲ್ಲ ಒಗ್ಗಟ್ಟಾಗಿ ನಾವು ರಾಮನ ಬಾವುಟವನ್ನು ಆರಿಸೋಣ. ಇಡೀ ನಾವು ಕೆರಗೋಡು ಹೋಬಳಿ ಪೂರ್ತಿ ಆರಿಸಿದ ತಕ್ಷಣ ನಮ್ಮ ಮಂಡ್ಯ ಜಿಲ್ಲೆಯಾದ್ಯಂತ ನಾವು ಆರಿಸೋಣ. ಹಾಗೆ ಕರ್ನಾಟಕ ರಾಜ್ಯಾದ್ಯಂತ ಹಾಗೆ ರಾಷ್ಟ್ರಾದ್ಯಂತ ನಮ್ಮ ರಾಮನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ನಮ್ಮ ಹಿಂದೂ ಧರ್ಮವನ್ನು ಉಳಿಸೋಣ, ನಾವೆಲ್ಲ ಒಗ್ಗಟ್ಟಾಗಿರೋಣ ಅಂತ ಹೇಳಿ ಸಭೆ ಕರೆದು ಅದರಲ್ಲಿ ಒಮ್ಮತದಿಂದ 18 ಜನ ಸಹಮತದಿಂದ ಇಲ್ಲಿ ಹನುಮ ಧ್ವಜವನ್ನು ಆರಿಸಲೇಬೇಕು ಅನ್ನೋ ಎಲ್ಲರ ಒಂದು ಪ್ರೊಸೀಡಿಂಗ್ಸ್ನ ಹೇಳಿಕೆಯನ್ನು ಕೊಟ್ಟು ಪ್ರೊಸೀಡಿಂಗ್ಸ್ನ ರೆಕಾರ್ಡ್ ಮಾಡಿಸಿದ್ದಾರೆ. ಆ ನಿರ್ಣಯ ಕಾಪಿನ ಇಲ್ಲಿ ತನಕ PDO ಅವರು ಕೊಟ್ಟಿಲ್ಲ. ಈ ಗ್ರಾಮ ಪಂಚಾಯತಿನಲ್ಲಿ ಈ ನಿರ್ಣಯ ಆಗಿದೆ ಅಂತ ಗೊತ್ತಾದ ಮೇಲೆ ಅದು ನೋಡಿ ನವೆಂಬರ್ನಲ್ಲಿ ಡಿಸೆಂಬರ್ನಲ್ಲಿ ಆಲ್ರೆಡಿ ಇಲ್ಲಿ ಧ್ವಜಸ್ತಂಭ ಮತ್ತು ಹನುಮ ಬಾವುಟ ಆರಿಸ್ಬೇಕು ಅಂತೇಳಿ ಒಂದು ನಿರ್ಣಯ ಆಗಿರುತ್ತೆ. 25ನೇ ತಾರೀಕು ಇಲ್ಲಿ ಸಣ್ಣ ಪುಟ್ಟ ಆಕ್ಷೇಪಣೆಗಳಿದೆ ಅಂತ ಗೊತ್ತಾದ ಮೇಲೆ ಎಲ್ಲ ಗ್ರಾಮ ಪಂಚಾಯತಿಯವರು ಸೇರಿ 22 ಜನದಲ್ಲಿ 18 ಜನ ಒಮ್ಮತದಿಂದ ಇದಕ್ಕೆ ಒಪ್ಪಿದ್ದಾರೆ ಅಂತ ಹೇಳಿದ ಮೇಲೆ ಆ ನಿರ್ಣಯನ ಇಲ್ಲಿ ಇನ್ನೂ ಕೂಡ ಪ್ರಕಟಣೆ ಮಾಡ್ದೇನೆ ಗೊತ್ತಾಗಿದ ತಕ್ಷಣ ಏನು ಮಾಡಿದೆ, ರಾತ್ರಿ 25 ಸಾಯಂಕಾಲ ಇಲ್ಲಿ ಸಭೆ ಆಗಿದೆ, 26 ರಜಾ ಇದೆ, 27 ರಜಾ ಇದೆ, ಇವತ್ತು 28. ಆದರೆ ವರ್ಕಿಂಗ್ ಡೇ ಇಲ್ಲದೇ ಇದ್ರೂ ಕೂಡ ಜಿಲ್ಲಾಡಳಿತ ಒಂದು ಆದೇಶವನ್ನು ಸೃಷ್ಟಿ ಮಾಡ್ಕೊಂಡು ಬಂದು ಇಲ್ಲಿ ನಮಗೆ ಈ ರೀತಿ ನೀವು ಹೇಳ್ತಾ ಇದೆಯಲ್ಲ, ಈ ಸುಳ್ಳು ಆದೇಶಗಳನ್ನ ಈ ಪ್ರತಿಗಳನ್ನ ಇಲ್ಲಿ ಕೊಟ್ಟು ಮಾಧ್ಯಮಗಳಿಗೆ ತಪ್ಪಿಸ್ತಾ ಇದ್ದಾರೆ. ಇಲ್ಲಿ ಜನರು ಕೂಡ ಯಾವ ರೀತಿ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಊರಿನಲ್ಲಿ ಅವ್ರ ಕೈಲಾಗಿದ್ದಂಥ 100 ರೂಪಾಯಿ, 50 ರೂಪಾಯಿ, 500 ರೂಪಾಯಿ ಕೊಟ್ಟು ದೇಣಿಗೆ ಕೊಟ್ಟು ಯಾವ ರೀತಿ ಒಂದು ದೇವಸ್ಥಾನ ಕಟ್ತಾರೆ, ಆ ರೀತಿಯಲ್ಲಿ ಈ ಧ್ವಜಸ್ತಂಭಕ್ಕೆ ಸುಮಾರು 6 ರಿಂದ 7 ಲಕ್ಷ ಕಲೆಕ್ಟ್ ಮಾಡಿ ನಾವೆಲ್ಲರೂ ಕಲೆಕ್ಟ್ ಮಾಡಿ ದೇಣಿಗೆ ಹಾಕಿ ಪಕ್ಷಾತೀತವಾಗಿ ಕೊಟ್ಟಿರುವಂಥದ್ದು. ನಿಜವಾಗ್ಲೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾ ಇರೋದಂಥದ್ದು ಇವತ್ತು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ, ಇಲ್ಲಿಯ ಸ್ಥಳೀಯ ಸರ್ಕಾರ. ಇದನ್ನು ತಾವುಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಲೆಟ್ರ್ ಕೊಡ್ತಾರೆ, ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥದ್ದು ಯಾವ ಧಾರ್ಮಿಕರು ಇಲ್ಲಿ ಕೆರಗೋಡು ಪಂಚಾಯತಿನಲ್ಲಿ ಸಂಪೂರ್ಣವಾಗಿ ಇರುವಂಥದ್ದು ಹಿಂದೂ ಸಮಾಜ. ಇವತ್ತು ರಾಮ ಮಂದಿರ ಉದ್ಘಾಟನೆಯ ಪ್ರಯುಕ್ತವಾಗಿ ಕೇಸರಿ ಧ್ವಜವನ್ನು ಆರಿಸ್ತಾರೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಕೇಸರಿ ಧ್ವಜ ಆರಿಸಿದ್ದಾರೆ. ಆದರೆ ಇಲ್ಲಿ ಮಂಡ್ಯದಲ್ಲಿ ಎಲ್ಲೋ ಒಂದು ಕಡೆ ಯಾವ ಧರ್ಮನ ಓಲೈಸೋದಕ್ಕೆ ಇವರು ಇಲ್ಲಿ ಕೇಸರಿ ಧ್ವಜ ಆರಿಸಬಾರ್ದು ಅಂತ ಹೇಳ್ತಾರೆ. ಇದನ್ನು ಜಿಲ್ಲಾಡಳಿತನ ಕೈಗೊಂಬೆ ಇಟ್ಕೊಂಡು ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ಪಿತೂರಿ